ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ಲಾಗಿರುವ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಸ್ವಲ್ಪ ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದ ಸುಂದರ ಕ್ಷಣಗಳನ್ನು ಫೀಲ್ ಮಾಡಿ. ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಮನಸಾರೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫೀಲ್ ಮಾಡಿ. ಒಳ್ಳೆಯ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಮನಸಾರೆ ಫೀಲ್ ಮಾಡಿ. ಯಾಕೆ ಅಂದರೆ ಬ್ಯೂಟಿಫುಲ್ಲಾಗಿರುವ ಪಾಸಿಟಿವ್ ಎನರ್ಜಿ ಬಂದಾಗ ಅದನ್ನು ಮನಸಾರೆ ರಿಸೀವ್ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸು ಎಷ್ಟು ಲೈಟ್ ಆಗುತ್ತೆ ನೋಡಿ. ಕೆಲವೊಮ್ಮೆ ಹೀಲಿಂಗ್ ಅಂದರೆ ಕೇವಲ ಅಳೋದು, ಕಣ್ಣೀರು ಹಾಕೋದು ಅಲ್ಲ. ಒಳ್ಳೆಯ ನೆನಪುಗಳನ್ನು ಮತ್ತೆ ಮನಸ್ಸಿಗೆ ತರೋದ್ರಲ್ಲೂ ಒಂದು ಹೀಲಿಂಗ್ ಅನ್ನೋದು ಇರುತ್ತೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಡೀಪ್ ಆಗಿ, ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿರುವ ಎನರ್ಜಿ ಏನು ಅಂದರೆ ಪಾಸ್ಟ್ ಹರ್ಟ್, ಟ್ರಸ್ಟ್ ಇಶ್ಯೂಸ್ ಮತ್ತು ಎಲ್ಲದರ ನಡುವೆ ಇಷ್ಟೆಲ್ಲ ಇದ್ದರೂ ಕೂಡ ಹಾಗೆ ಉಳ್ಕೊಂಡಿರುವಂತಹ ಪ್ರೀತಿಯ ಎನರ್ಜಿ. ಇದು ಸಾಮಾನ್ಯ ಕನೆಕ್ಷನ್ ಎನರ್ಜಿ ಅಲ್ಲ. ಇದು ಒಬ್ಬರನ್ನೊಬ್ಬರು ಮರೆಯೋದಕ್ಕೆ ಆಗದೇ ಇರುವಂತಹ ಎನರ್ಜಿ. ಅಂದರೆ ಮರಿಬೇಕು ಅಂದ್ಕೊಂಡ್ರೂ ಕೂಡ ಮರೆಯೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಹೊರಗಡೆಯಿಂದ ನೋಡಿದ್ರೆ ಎಲ್ಲ ಮುಗ್ದೋಗಿದೆ, ಎಲ್ಲ ಎಂಡ್ ಆಗಿದೆ ಅಂತ ಕಾಣಿಸಿದ್ರು ಕೂಡ ಒಳಗಡೆ ಇನ್ನೂ ಒಬ್ಬರ ಹೃದಯದಲ್ಲಿ ಇನ್ನೊಬ್ಬರು ತುಂಬ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಫೀಲ್ ಮಾಡ್ಕೊಳ್ತಿದ್ದೀರಾ. ನಿಮ್ಮ ಲೈಫ್ನಲ್ಲಿ ದೂರ ಹೋಗಿರುವ ಈ ವ್ಯಕ್ತಿ ಹೊರಗಡೆ ನೋಡೋದಕ್ಕೆ ತುಂಬ ಈಗೋದಲ್ಲಿ ಅಥವಾ ತುಂಬ ಆ್ಯಟಿಟ್ಯೂಡಲ್ಲಿ ನಿಮಗೆ ಕಾಣಿಸ್ಬೋದು. ಅವರಿಗೆ ಯಾವುದೇ ಫೀಲ್ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ ಅಂತ, ಅಥವಾ ಅವರಿಗೆ ನಿಮ್ಮ ಮೇಲೆ ಕೇರ್ ಇಲ್ಲ ಅಂತ ನಿಮಗೆ ಅನಿಸಿರಬಹುದು. ಮೇ ಬಿ ಅವರ ಬಿಹೇವಿಯರ್ ಕೂಡ ಅದೇ ರೀತಿ ಇರಬಹುದು. ಪ್ರೆಸೆಂಟ್ ಟೈಮಲ್ಲಾಗಿರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಬಿಹೇವ್ ಮಾಡ್ತಾ ಇರಬಹುದು. ಮಾತು ಕಡಿಮೆ ಮಾಡೋದು, ಅಥವಾ ನಿಮ್ಮಿಂದ ಸಡನ್ನಾಗಿ ದೂರ ಆಗೋದು, ಕಮ್ಯುನಿಕೇಷನ್ ಅವಾಯ್ಡ್ ಮಾಡೋದು, ಬ್ಯುಸಿ ಇದ್ದೀನಿ ಅನ್ನೋ ಕಾರಣ ಕೊಟ್ಟು ಎಮೋಷನ್ಸ್ ಹೈಡ್ ಮಾಡೋದು, ಅಥವಾ ಕಂಪ್ಲೀಟ್ ಸೈಲೆನ್ಸ್ ಆಗಿರಬಹುದು. ಆದರೆ ಎನರ್ಜಿಯ ಪ್ರಕಾರ ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಗೊಂದಲ ಇದೆ. ನಿಮ್ಮಿಬ್ಬರ ನಡುವೆ ನಡೆದ ಜಗಳ, ಫೈಟ್, ತಪ್ಪು ಅರ್ಥಗಳು, ಒಬ್ಬರು ಹೇಳಿದ ಮಾತು ಇನ್ನೊಬ್ಬರಿಗೆ ತಪ್ಪಾಗಿ ತಗುಲಿದ ಕ್ಷಣ, ಅಂದರೆ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ಅವರು ಹೇಳಿದ ಮಾತುಗಳನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ಟ್ರಸ್ಟ್ ಬ್ರೇಕ್ ಆದ ಘಟನೆ, ಆ ನೋವು, ಆ ದೂರ, ಇದೆಲ್ಲ ಇನ್ನೂ ಅವರ ಮನಸ್ಸಿನಲ್ಲಿ ಗಾಢವಾಗಿ ಉಳ್ಕೊಂಡಿದೆ. ಕೆಲವೊಂದು ಸಲ ಅವರನ್ನು ನೋಡಿದಾಗ ನಿಮಗೆ ಅನ್ನಿಸ್ಬೋದು ತುಂಬ ಕಾಮ್ ಆಗಿದ್ದಾರೆ, ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ. ಆದರೆ ಮನಸ್ಸಿನ ಒಳಗಡೆ ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ನಿಮ್ಮ ಜೊತೆ ನಡೆದ ಕೆಲವು ಕಾನ್ವರ್ಜೇಷನ್ಸ್, ನೀವು ಕಣ್ಣೀರು ಹಾಕಿದ ದಿನ, ನೀವು ಕೋಪದಲ್ಲಿ ಹೇಳಿದ ಮಾತು, ನಿಮಗೆ ಎಷ್ಟು ಹರ್ಟ್ ಆಯಿತು ಅಂತ ಇಂಡೈರೆಕ್ಟ್ಲಿ ಹೇಳಿದ ಕ್ಷಣ, ಇದೆಲ್ಲ ಈಗ ಅವರಿಗೆ ಒಂದೊಂದಾಗಿ ನೆನಪಾಗ್ತಾ ಇದೆ. ಮತ್ತು ಇಲ್ಲಿ ಕ್ಲಿಯರಾಗಿ ಯಾವ ರೀತಿಯ ಎನರ್ಜಿ ಇದೆ ಅಂದರೆ ಈ ವ್ಯಕ್ತಿ ಈಗ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ನೀವು ಕೊಟ್ಟ ಪ್ರೀತಿ, ಎಫರ್ಟ್, ಕೇರ್ ಇದೆಲ್ಲವನ್ನು ಅವರು ಅಷ್ಟು ಡೀಪಾಗಿ ತಗೊಂಡಿರಲಿಲ್ಲ. ಕೇರ್ಲೆಸ್ ಆಗಿದ್ದರು, ಅವಾಯ್ಡ್ ಮಾಡ್ತಾಯಿದ್ರು, ಇಗ್ನೋರ್ ಮಾಡ್ತಾಯಿದ್ರು. ಇವ್ರು ಯಾವಾಗಲೂ ಇರ್ತಾರೆ ಅಲ್ವಾ ಅನ್ನೋ ಕ್ಯಾಶುವಲ್ ಎನರ್ಜಿಯಲ್ಲಿದ್ದರು. ಆದರೆ ಈಗ ನೀವು ದೂರ ಆದಮೇಲೆ, ಈ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಬಂದಮೇಲೆ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಕಾಡ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ನಲ್ಲಿ ಎಷ್ಟು ಪೀಸ್ ಕೊಡ್ತಾ ಇತ್ತು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ನೀವು ಕೇವಲ ಒಬ್ಬ ಪರ್ಸನ್ ಅಲ್ಲ, ಅವರ ಎಮೋಷ್ನಲ್ ಸೇಫ್ ಪ್ಲೇಸ್ ಅನ್ನೋದು ಈಗ ರಿಯಲೈಸೇಷನ್ ಆಗ್ತಾ ಇದೆ. ಹಿಂದೆ ಇದ್ದ ತಪ್ಪು ಅರ್ಥಗಳು ಕೂಡ ಈಗ ನಿಧಾನವಾಗಿ ಕ್ಲಿಯರ್ ಆಗ್ತಾ ಇದೆ. ಮೊದಲೆಲ್ಲ ಅವ್ರಿಗೆ ಅನ್ನಿಸ್ತಾ ಇರ್ಬೋದು, ಪಾಸ್ಟಲ್ಲಾಗಿರ್ಬೋದು, ರೀಸೆಂಟ್ ಪಾಸ್ಟಲ್ಲಾಗಿರ್ಬೋದು, ಅವರು ತುಂಬ ಅಂದ್ಕೊಳ್ತಾ ಇರ್ಬೋದು ನಿಮ್ಮ ಬಗ್ಗೆ, ನೀವು ತುಂಬ ಡೌಟ್ ಮಾಡ್ತೀರಾ, ನೀವು ತುಂಬ ಪೊಸೆಸಿವ್, ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಈ ರೀತಿ ಅವರು ಅಂದ್ಕೊಳ್ತಾ ಇರ್ಬೋದು. ಅದೆಲ್ಲವೂ ಕೂಡ ಈಗ ಚೇಂಜ್ ಆಗ್ತಾ ಇದೆ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಅವರು ನನ್ನನ್ನು ಪ್ರೀತಿಸ್ತಾ ಇದ್ದರು, ಹಾಗಾಗಿ ಅಷ್ಟು ಫೀಲ್ ಮಾಡ್ತಾಯಿದ್ರು. ಅವರು ನನ್ನನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದರು, ಅವರಿಗೆ ಕ್ಲಾರಿಟಿ ಬೇಕಿತ್ತು, ಹಾಗಾಗಿ ಆ ರೀತಿ ಬಿಹೇವ್ ಮಾಡ್ತಾಯಿದ್ರು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಈ ರಿಯಲೈಸೇಷನ್ ಬಂದಮೇಲೆ ಅವರ ಹಾರ್ಟ್ ಎನರ್ಜಿ ನಿಧಾನವಾಗಿ ಸಾಫ್ಟ್ ಆಗ್ತಾ ಇದೆ. ಬಟ್ ಎನರ್ಜಿ ಪ್ರಕಾರ ಈ ಕನೆಕ್ಷನ್ ಏನಿದೆ, ಈ ರಿಲೇಷನ್ಶಿಪ್ ಏನಿದೆ, ಇನ್ನೂ ಕೂಡ ಕಂಪ್ಲೀಟಾಗಿ ಹೀಲ್ ಆಗಿಲ್ಲ. ಇಬ್ಬರ ಹೃದಯದಲ್ಲೂ ಇನ್ನೂ ಕೂಡ ಪೇಯ್ನ್ ಇದೆ. ಒಬ್ಬರು ಹರ್ಟ್ ಆಗಿದ್ದಾರೆ, ಇನ್ನೊಬ್ಬರು ಗಿಲ್ಟ್ ಕ್ಯಾರಿ ಮಾಡ್ತಿದ್ದೀರಾ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇನ್ನೂ ಎಂಡ್ ಆಗಿಲ್ಲ.
ಆದರೆ ಹೀಲಿಂಗ್ ಮತ್ತು ಹಾನೆಸ್ಟ್ ಕಮ್ಯುನಿಕೇಷನ್ ತುಂಬ ಅಗತ್ಯ ಇದೆ. ನೀವಿಬ್ಬರು ಹೊರಗಡೆ ಒಬ್ಬರನ್ನೊಬ್ಬರು ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರೂ ಕೂಡ ಮನಸ್ಸು ಮಾತ್ರ ಇನ್ನೂ ಕೂಡ ಅವರ ಮೇಲೆ ನಿಮ್ಮ ಮನಸ್ಸು ನಿಂತಿದೆ, ನಿಮ್ಮ ಮೇಲೆ ಅವರ ಮನಸ್ಸು ಅನ್ನೋದು ನಿಂತಿದೆ. ಎಷ್ಟೇ ದೂರ ಹೋಗಿದ್ರೂ ಕೂಡ, ಗ್ಯಾಪ್ ಎಷ್ಟೇ ಕ್ರಿಯೇಟ್ ಆಗಿದ್ರೂ ಕೂಡ ಈ ಕನೆಕ್ಷನ್ ಇನ್ನೂ ಕೂಡ ಕಟ್ ಆಗಿಲ್ಲ, ಎಂಡ್ ಆಗಿಲ್ಲ. ಪ್ರೀತಿ ಅನ್ನೋದು ಹಾಗೆ ಉಳ್ಕೊಂಡಿದೆ. ರಿಯಲೈಸೇಷನ್ ಎನರ್ಜಿ, ಫೇತ್ ಎನರ್ಜಿ ಅಂದರೆ ಇದು ಒಂದು ದಿನದಲ್ಲಿ ಬಂದ ರಿಯಲೈಸೇಷನ್ ಅಲ್ಲ. ಬಹಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಈಗೋ, ಕ್ಲಾಶಸ್, ಫೈಟ್, ಸೈಲೆನ್ಸ್, ಡಿಸ್ಟೆನ್ಸ್ ಇದೆಲ್ಲದರ ನಂತರ ಬಂದಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಮೊದಲು ತುಂಬ ಈಗೋ ಕ್ಲಾಶ್ ಆಗಿರಬಹುದು. ಯಾರು ಸರಿ, ಯಾರು ತಪ್ಪು, ಮೊದಲು ಯಾರು ಮೆಸೇಜ್ ಮಾಡಬೇಕು, ಯಾರು ಮೊದಲು ರಿಲೇಷನ್ಶಿಪ್ಪಲ್ಲಿ ತಲೆ ಬಾಗಬೇಕು, ಯಾರು ಎಕ್ಸ್ಪ್ಲೈನ್ ಮಾಡಬೇಕು, ಈ ವಿಷಯಗಳ ಮೇಲೆ ಇಬ್ಬರ ಒಳಗೆ ಹೋರಾಡಿದ ಎನರ್ಜಿ ಇದೆ. ಅಂದರೆ ತುಂಬ ಸಲ ನಿಮ್ಮಿಬ್ಬರ ನಡುವೆ ಫೈಟ್ ನಡೆದಿರಬಹುದು. ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ದೊಡ್ಡದಾಗೋದು ಆ್ಯಕ್ಚುಲ್ ಇಶ್ಯೂಯಿಂದ ಅಲ್ಲ, ಆ ಇಶ್ಯೂ ನಂತರ ಬಂದ ಸೈಲೆನ್ಸಿಂದ. ಅಂದರೆ ನೀವು ಸೈಲೆಂಟ್ ಆಗಿರ್ಬೋದು, ಅವರು ಸೈಲೆಂಟ್ ಆಗಿರಬಹುದು. ಅದೇ ರೀತಿ ಇಲ್ಲೂ ಕೂಡ ನಿಮ್ಮ ಲೈಫ್ನಲ್ಲಿ ನಡೆದಿರ್ಬೋದು. ಒಬ್ಬರು ತುಂಬ ಡಿಫೆನ್ಸಿವ್ ಆಗಿ ನಡ್ಕೊಂಡಿರಬಹುದು. ಅಂದರೆ ನೀವು ಅಥವಾ ಅವರು ಯಾರೋ ಒಬ್ಬರು ತುಂಬ ಡಿಫೆನ್ಸಿವ್ ಆಗಿ ನಡ್ಕೊಂಡಿರ್ಬೋದು. ಹೃದಯಕ್ಕೆ ಮತ್ತೆ ಹರ್ಟ್ ಆಗಬಾರ್ದು, ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಎಮೋಷ್ನಲ್ ವಾಲ್ ಕಟ್ಕೊಂಡಿರ್ಬೋದು. ಬಹುಶಃ ಈ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ಮಾತು ಕಡಿಮೆ ಮಾಡಿರ್ಬೋದು, ಬೇಕು ಅಂತಲೇ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಆನ್ಲೈನ್ ಇದ್ದರೂ ಕೂಡ ರಿಪ್ಲೈ ಕೊಡದೇ ಇರ್ಬೋದು, ಅಥವಾ ಇವರು ನನಗೆ ಯಾರೂ ಬೇಕಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ನಾನು ಓಕೆ ಇದ್ದೀನಿ, ನಾರ್ಮಲ್ ಇದ್ದೀನಿ, ನನಗೆ ಯಾರು ನನ್ನ ಲೈಫ್ನಲ್ಲಿ ಇಲ್ಲದೇ ಇದ್ದರೆ ಏನು ಪರವಾಗಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿರ್ಬೋದು. ಆದರೆ ಈ ಬಿಹೇವಿಯರ್ ಹಿಂದೆ ಪ್ಯೂರ್ ಈಗೋ ಮಾತ್ರ ಇರಲಿಲ್ಲ, ಅದರ ಹಿಂದೆ ಹರ್ಟ್ ಕೂಡ ಇತ್ತು, ನೋವು ಕೂಡ ಇತ್ತು, ಪೇಯ್ನ್ ಕೂಡ ಇತ್ತು. ಆ ಸಮಯದಲ್ಲಿ ಅವರಿಗೆ ನಿಮ್ಮ ಮೇಲೆ ಡೌಟ್ಸ್ ಕೂಡ ಬಂದಿರಬಹುದು. ಅಂದರೆ ಇವ್ರು ನನ್ನನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಾರಾ, ಇವರಿಗೆ ನನ್ನ ಫೀಲಿಂಗ್ಸ್ ಬಗ್ಗೆ ವ್ಯಾಲ್ಯೂ ಇದೆಯಾ, ಇವ್ರು ನನ್ನ ಮೇಲೆ ಟ್ರಸ್ಟ್ ಮಾಡ್ತಾರಾ ಅಂತ ಅವರ ಮನಸ್ಸಿನಲ್ಲಿ ತುಂಬ ಕನ್ಫ್ಯೂಷನ್ ಇರಬಹುದು. ಕೆಲವೊಮ್ಮೆ ನೀವು ಕೇಳಿದ ಕ್ವಶನ್ಸ್ ಆಗಿರ್ಬೋದು, ನೀವು ಕ್ಲಾರಿಟಿ ಕೇಳಿದ ರೀತಿ, ನೀವು ಪೊಸೆಸಿವ್ ಆಗಿ ರಿಯಾಕ್ಟ್ ಆದ ಮೂಮೆಂಟ್ಸ್, ಇದನ್ನೆಲ್ಲ ಅವರು ತಪ್ಪಾಗಿ ತಗೊಂಡಿರ್ಬೋದು. ಅವರಿಗಾಗ ಅನಿಸಿರ್ಬಹುದು, ನನ್ನ ಮೇಲೆ ಡೌಟ್ ಮಾಡ್ತಾ ಇದ್ದಾರೆ, ನನ್ನ ಫ್ರೀಡಮ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನನ್ನನ್ನು ಟ್ರಸ್ಟ್ ಮಾಡ್ತಾ ಇಲ್ಲ, ಈ ರೀತಿ ಅಂದ್ಕೊಂಡಿರಬಹುದು. ಆದರೆ ಈಗ ಅವರ ಎನರ್ಜಿ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಈಗ ಆ ವ್ಯಕ್ತಿ ನಿಧಾನವಾಗಿ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿರಲಿಲ್ಲ, ನಿಜವಾಗ್ಲೂ ಪ್ರೀತಿಯಿಂದ ಕೇರ್ ಮಾಡ್ತಾ ಇದ್ರಿ ಅನ್ನೋದು ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ನೀವು ಪೊಸೆಸಿವ್ ಆಗಿದ್ದು ಇನ್ಸೆಕ್ಯೂರಿಟಿಯಿಂದ ಅಲ್ಲ, ಅವರನ್ನು ಕಳೆದುಕೊಳ್ಳುವ ಭಯದಿಂದ ಅನ್ನೋದು ಅರ್ಥ ಆಗ್ತಾ ಇದೆ. ನೀವು ಕ್ಲಾರಿಟಿ ಕೇಳಿದ್ದು ಫೈಟ್ ಮಾಡೋದಕ್ಕೆ ಅಲ್ಲ, ರಿಲೇಷನ್ಶಿಪ್ ಸೇಫ್ ಆಗಿರಲಿ ಅನ್ನೋ ಕಾರಣಕ್ಕೆ. ಇದು ಈಗ ಅವರಿಗೆ ತುಂಬ ಡೀಪಾಗಿ ರಿಯಲೈಸ್ ಆಗ್ತಾ ಇದೆ. ಹಿಂದೆ ನಿಮಗೆ ಬಂದಿದ್ದ ಟ್ರಸ್ಟ್ ಇಶ್ಯೂಸ್ ಕೂಡ ಈಗ ಅವರಿಗೆ ವ್ಯಾಲಿಡ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗ ಅವರು ಅವರ ಬಿಹೇವಿಯರ್ ನೆನಪಿಸ್ಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ಅವರು ರಿಲೇಷನ್ಶಿಪ್ಪಲ್ಲಿ ಬೇಕಾದ ಟೈಮ್ ಕೊಡಲಿಲ್ಲ, ಕಮ್ಯುನಿಕೇಷನ್ ಅವಾಯ್ಡ್ ಮಾಡಿರ್ಬೋದು, ನಿಮಗೆ ನೀವು ಕಾಲ್ ಮೆಸೇಜ್ ಮಾಡಿದಾಗ ರಿಪ್ಲೈ ಸರಿಯಾಗಿ ಕೊಡದೇ ಇರ್ಬೋದು, ಇಗ್ನೋರ್ ಮಾಡಿರ್ಬೋದು, ನಿಮ್ಮ ಫೀಲಿಂಗ್ಸ್ ಇಗ್ನೋರ್ ಮಾಡಿರ್ಬೋದು. ಈಗ ಅದೆಲ್ಲವನ್ನು ಅನಲೈಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಅವರ ಮನಸ್ಸಿನೊಳಗಡೆ ಗಿಲ್ಟ್ ಕೂಡ ಬರ್ತಾ ಇದೆ. ನಾನಾಗ ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅನ್ನೋ ಭಾವನೆ ಕೂಡ ಬರ್ತಾ ಇದೆ. ಈ ಹಿಂದೆ ನೀವು ಪಾಸ್ಟಲ್ಲಿ ಅವರನ್ನು ತುಂಬ ಚೇಸ್ ಮಾಡ್ತಾ ಇದ್ರಿ, ಅಥವಾ ಅವರನ್ನು ಪ್ರೀತಿಯಲ್ಲಿ ಹಿಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರಿ. ಈಗ ಅವರು ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲಬೇಕು ಅನ್ನೋ ಸ್ಟೇಜ್ಗೆ ಬಂದಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಲವ್ ಮೊದಲಿಂದಲೂ ಇದೆ, ಆದರೆ ಟ್ರಸ್ಟ್ ಮತ್ತು ಕಮ್ಯುನಿಕೇಷನ್ ವೀಕ್ ಆಗಿತ್ತು. ಈಗ ಅದೇ ಜಾಗದಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ ಮತ್ತೆ ಮಾತಾಡಬೇಕು, ಮತ್ತು ಏನು ತಪ್ಪಾಗಿದೆ, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು, ಮತ್ತು ಸೇಫ್ ಫೀಲಿಂಗ್ ಕೊಡಬೇಕು ಅನ್ನೋ ಎನರ್ಜಿ ಅವರ ಮನಸ್ಸಿನ ಒಳಗಡೆ ನಿಧಾನವಾಗಿ ಬಿಲ್ಡ್ ಆಗ್ತಾ ಇದೆ. ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ, ನನ್ನನ್ನು ಇಷ್ಟು ಜೆನ್ಯೂನ್ ಆಗಿ ಪ್ರೀತಿಸಿದ ವ್ಯಕ್ತಿಯನ್ನು ನಾನು ಅಷ್ಟೊಂದು ಸುಲಭವಾಗಿ ಕಳ್ಕೊಳ್ಬಾರ್ದು ಅನ್ನೋ ಫೀಲ್ ಬರ್ತಾ ಇದೆ. ನಿಮ್ಮ ಹೃದಯದಲ್ಲಿ ಇನ್ನೂ ಕೂಡ ನೋವು ಅನ್ನೋದಿದೆ, ಪೇಯ್ನ್ ಅನ್ನೋದಿದೆ. ನಿಮ್ಮ ಎನರ್ಜಿ ತುಂಬ ಎಮೋಷ್ನಲ್ ಆಗಿದೆ. ಹೊರಗಿನಿಂದ ನೋಡಿದವರಿಗೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ನಾರ್ಮಲ್ ಆಗಿದ್ದೀರಾ ಅಂತ ಕಾಣಿಸ್ಬೋದು. ನೀವು ಕೂಡ ನಾನು ಮೂವ್ ಆನ್ ಆಗಿದ್ದೀನಿ ಅನ್ನೋ ಹಾಗೆ ಬಿಹೇವ್ ಮಾಡ್ತಾ ಇರ್ಬೋದು, ನಗ್ತಿರ್ಬೋದು, ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇರಬಹುದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ಇನ್ನೂ ಕೂಡ ಪೇಯ್ನ್ ಉಳ್ಕೊಂಡಿದೆ. ಈ ವ್ಯಕ್ತಿ ಒಂದು ಟೈಮ್ನಲ್ಲಿ ಅಥವಾ ಪಾಸ್ಟಲ್ಲಿ ನಿಮ್ಮ ಲೈಫ್ನಲ್ಲಿ ತುಂಬ ಹತ್ತಿರ ಆಗಿದ್ರು, ತುಂಬ ಕ್ಲೋಸ್ ಆಗಿದ್ದ ವ್ಯಕ್ತಿ, ನಿಮ್ಮ ದಿನದ ಒಂದು ಭಾಗ ಆಗಿದ್ದರು. ಸಣ್ಣ ಸಣ್ಣ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ರು, ನಿಮ್ಮ ಮೇಲೆ ತುಂಬ ಕೇರ್, ಕಾಳಜಿ ತೋರಿಸ್ತಾಯಿದ್ರು, ನಿಮ್ಮ ಮೂಡ್ ಬದಲಾದರೂ ಕೂಡ ಗಮನಿಸ್ತಾಯಿದ್ರು. ಆದರೆ ಒಂದು ಟೈಮ್ ಅನ್ನೋದು ಕಳೆದ ನಂತರ ಏನಾಯಿತು ಅಂದರೆ ನಿಧಾನವಾಗಿ ಎಲ್ಲವೂ ಬದಲಾಗೋದಕ್ಕೆ ಶುರುವಾಯಿತು.
ಮೊದಲಿದ್ದ ಹಾಗೆ ಕೇರ್ ತೋರಿಸೋದು ಕಡಿಮೆ ಆಯಿತು. ರಿಪ್ಲೈ ಲೇಟ್ ಮಾಡ್ತಾಯಿದ್ರು. ಮೊದಲು ನೀವು ನೆನಪಾಗ್ತಾ ಇದ್ದ ಜಾಗದಲ್ಲಿ ಈಗ ಸೈಲೆನ್ಸ್ ಬಂದಿರ್ಬೋದು. ಒಮ್ಮೆ ಮೊದಲೆಲ್ಲ ನೀವಿಲ್ಲದೆ ಇರೋಕ್ಕಾಗ್ತಾ ಇಲ್ಲ ಅನ್ನೋ ವ್ಯಕ್ತಿ ಸಡನ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಬಹುದು. ನೀವು ಮಾತ್ರ ರಿಲೇಷನ್ಶಿಪ್ ಉಳಿಸೋದಕ್ಕೆ ಎಫರ್ಟ್ಸ್ ಆಗ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ನಿಮಗೆ ಬಂದಿರಬಹುದು. ನೀವು ಮಾತು ಸರಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ. ನೀವು ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಅವರ ಮೇಲೆ ಎಷ್ಟು ಪ್ರೀತಿ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀರಾ. ನೀವು ರಿಲೇಷನ್ಶಿಪ್ ಸೇವ್ ಮಾಡೋದಕ್ಕೆ ತುಂಬ ಎಫರ್ಟ್ ಹಾಕಿದ್ದೀರಾ. ಆದರೆ ಅವರ ಸೈಡ್ನಿಂದ ಆ ಎನರ್ಜಿ ನಿಮಗೆ ಸಿಗ್ತಾ ಇರಲಿಲ್ಲ. ನಿಮ್ಮ ಜಾಗದಲ್ಲಿ ತುಂಬ ಡೀಪಾಗಿ ಆ ಪೇಯ್ನ್ ಅನ್ನೋದು ಉಳ್ಕೊಂಡಿದೆ. ಕೆಲವರು ಜೋರಾಗಿ ನೋವು ಕೊಡಲ್ಲ, ಆದರೆ ನಿಧಾನವಾಗಿ ದೂರ ಹೋಗ್ತಾರೆ. ಅದೇ ಇನ್ನೂ ಹೆಚ್ಚು ಹರ್ಟ್ ಮಾಡೋದಲ್ವಾ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲೂ ಕೂಡ ಅವರು ತುಂಬ ಹರ್ಟ್ ಮಾಡದೆ ನಿಮ್ಮಿಂದ ದೂರ ಹೋಗಿರ್ಬೋದು. ಅಂದರೆ ನಿಮಗೆ ಗೊತ್ತಾಗ್ದಲೇ ಕೂಡ ಅವರು ನಿಮ್ಮಿಂದ ದೂರ ಹೋಗಿರ್ಬೋದು, ಸೈಲೆಂಟ್ ಆಗಿರಬಹುದು. ಅವರ ಕಮ್ಯುನಿಕೇಷನ್ ಕಡಿಮೆ ಮಾಡಿರ್ಬೋದು, ಎಮೋಷ್ನಲಿ ನಿಮಗೆ ಸಿಗದೆ ಇರಬಹುದು, ಬ್ಯುಸಿ ಆ್ಯಕ್ಟಿಂಗ್ ಮಾಡಿರ್ಬೋದು, ಅಥವಾ ಒಂದಿನ ಸಡನ್ನಾಗಿ ಬ್ರೇಕಪ್ ಹೇಳಿ ಹೋಗಿರ್ಬೋದು. ಆ ಸಮಯದಲ್ಲಿ ನೀವು ಹೊರಗಡೆ ಕಾಮ್ ಆಗಿದ್ರೂ ಕೂಡ ಮನಸ್ಸಿನ ಒಳಗಡೆಯಿಂದ ತುಂಬ ಕುಸಿದು ಹೋಗಿದ್ದೀರಾ. ನನ್ನಲ್ಲೇನು ಕೊರತೆ ಇತ್ತು, ನಾನು ಇಷ್ಟು ಜೆನ್ಯೂನ್ ಆಗಿ ಪ್ರೀತಿ ಮಾಡಿದ್ರೂ ಕೂಡ ಯಾಕೆ ಹೀಗಾಯಿತು, ಇಷ್ಟು ಸುಲಭವಾಗಿ ಈ ರೀತಿ ದೂರ ಹೋಗೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬಂದಿರ್ಬೋದು. ಅದಕ್ಕೆ ಈಗ ನೀವು ನಿಮ್ಮ ಹೃದಯದ ಸುತ್ತ ಒಂದು ಎಮೋಷ್ನಲ್ ವಾಲ್ ಕಟ್ಕೊಂಡಿದ್ದೀರಾ. ಈಗ ಯಾರನ್ನಾದರೂ ನಂಬೋಕ್ಕೆ ಮನಸ್ಸು ಅನ್ನೋದು ಭಯ ಪಡ್ತಾ ಇದೆ. ಯಾಕೆಂದರೆ ನೀವು ಒಂದು ಸಲ ಸಂಪೂರ್ಣ ಮನಸ್ಸು ಕೊಟ್ಟು ನಂಬಿದ್ರಿ. ಆ ಟ್ರಸ್ಟ್ ಬ್ರೇಕ್ ಆದ ಮೇಲೆ ಆ ಎಕ್ಸ್ಪೀರಿಯನ್ಸ್ ನಿಮ್ಮೊಳಗಡೆ ಇನ್ನೂ ಕೂಡ ಇದೆ. ಈಗ ನೀವು ಹೊರಗಡೆ ಸ್ಟ್ರಾಂಗ್ ಆಗಿರೋದು ಸ್ಟ್ರೆಂತ್ ಅಲ್ಲ, ಸೆಲ್ಫ್ ಪ್ರೊಟೆಕ್ಷನ್. ಮತ್ತೆ ಇದೇ ನೋವು ಬಂದರೆ, ಮತ್ತೆ ನನ್ನನ್ನು ಬಿಟ್ಟು ಹೋದರೆ, ಮತ್ತೆ ನಾನು ನಂಬಿದ್ರೆ ನನ್ನ ಹೃದಯ ಮತ್ತೆ ಪೇನ್ಗೆ ಹೋಗುತ್ತೆ ಅನ್ನೋ ಫೀಲಿಂಗ್ ನಿಮ್ಮಲ್ಲಿದೆ. ಈ ಫಿಯರ್ ಇನ್ನೂ ನಿಮ್ಮ ಮನಸ್ಸಿನಲ್ಲಿದೆ. ಅದರಲ್ಲೂ ನೀವು ಇನ್ನೂ ಈ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ದೀರಾ. ಮತ್ತೆ ಟ್ರಸ್ಟ್ ಮಾಡೋದಕ್ಕೆ ಮನಸ್ಸು ಪರ್ಮಿಷನ್ ಕೊಡ್ತಾ ಇಲ್ಲ, ಆದರೆ ಪ್ರೀತಿ ಅನ್ನೋದು ಇದೆ. ಒಂದು ಸೈಡ್ ಹಾರ್ಟ್ ಹೇಳ್ತಾ ಇದೆ ಅವರು ಮತ್ತೆ ಬರ್ತಾರೆ, ಇನ್ನೊಂದು ಸೈಡ್ ಮೈಂಡ್ ಹೇಳ್ತಾ ಇದೆ ಮತ್ತೆ ಹರ್ಟ್ ಆದರೆ. ಈ ಇನ್ನರ್ ಕಾನ್ಫ್ಲಿಕ್ಟ್ ಏನಿದೆ ಈಗ ನಿಮ್ಮ ಎನರ್ಜಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಇಷ್ಟೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತ ಮಾತ್ರಕ್ಕೆ ನೀವು ವೀಕ್ ಅಲ್ಲ. ನೀವು ತುಂಬ ಡೀಪ್ಲಿ ಲವ್ ಮಾಡಿದ್ದೀರಾ ಈ ವ್ಯಕ್ತಿಯನ್ನು. ಆ ಕಾರಣಕ್ಕೆ ಇಷ್ಟು ಡೀಪ್ಲಿ ಹರ್ಟ್ ಆಗಿದ್ದೀರಾ. ಮತ್ತು ನಿಮ್ಮ ಹೃದಯ ಈಗ ಏನು ಬಯಸ್ತಾ ಇದೆ ಅಂದರೆ ಕೇವಲ ಲವ್ ಮಾತ್ರ ಅಲ್ಲ, ನೀವು ಆ ವ್ಯಕ್ತಿಯ ಕಡೆಯಿಂದ ಒಂದು ಕ್ಲಾರಿಟಿಯನ್ನು ಬಯಸ್ತಾ ಇದ್ದೀರಾ, ಪೀಸ್ ಬಯಸ್ತಾ ಇದ್ದೀರಾ, ಸೇಫ್ ಫೀಲಿಂಗನ್ನು ಬಯಸ್ತಾ ಇದ್ದೀರಾ. ಕನ್ಸಿಸ್ಟೆನ್ಸಿ ಬೇಕು, ಅಂದರೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅನ್ನೋದು ಬೇಡ, ಮತ್ತು ಹರ್ಟ್ ಆಗೋದು ಬೇಡ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದೀರಾ. ಇಲ್ಲಿ ಫೇಕ್ ಲವ್, ಟೈಮ್ ಪಾಸ್ ಎನರ್ಜಿ, ಕನ್ಫ್ಯೂಷನ್ ಎನರ್ಜಿ ಅಷ್ಟೊಂದು ಇಲ್ಲ. ಇಲ್ಲಿ ನಿಮ್ಮ ಹೃದಯ ನಿಜವಾಗ್ಲೂ ಏನು ಬಯಸ್ತಾ ಇದೆ ಅಂದರೆ ತುಂಬ ಕಾಮ್ನೆಸ್ಸನ್ನು ಕೊಡುವ ಪ್ರೀತಿ. ನೀವೀಗ ಟೈಮ್ ಪಾಸ್ ಮಾಡುವಂತಹ ಪ್ರೀತಿ ಬೇಡ ಅಂತ ಅಂದ್ಕೊಳ್ತಾ ಇದ್ದೀರಾ. ಒಂದು ದಿನ ತುಂಬ ಹತ್ತಿರ ಬಂದು ಇನ್ನೊಂದು ದಿನ ಕಂಪ್ಲೀಟ್ಲಿ ಡಿಸಪಿಯರ್ ಆಗುವ ವ್ಯಕ್ತಿ ಬೇಡ ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮಗೆ ಈಗ ಎಮೋಷ್ನಲಿ ಮೆಚ್ಯೂರ್ ಆಗಿರುವ ಲವ್ ಬೇಕು. ನಿಮ್ಮನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗೋದ ವ್ಯಕ್ತಿ ಬೇಕು. ನಾನು ಇದ್ದೀನಿ ಯಾವಾಗಲೂ, ಯಾವುದೇ ಕಾಲದಲ್ಲೂ, ಕಷ್ಟದಲ್ಲೂ ಸುಖದಲ್ಲೂ ನಾನಿದ್ದೀನಿ ಅನ್ನೋ ಸೇಫ್ ಫೀಲಿಂಗ್ ಕೊಡುವ ವ್ಯಕ್ತಿ ಬೇಕು. ಮಾತಿನಿಂದ ಮಾತ್ರ ಅಲ್ಲ, ಆ್ಯಕ್ಷನ್ ಮೂಲಕ ಕಮಿಟ್ಮೆಂಟ್ ತೋರಿಸುವ ವ್ಯಕ್ತಿ ಬೇಕು ನಿಮಗೆ. ಪ್ರತಿದಿನ ಇನ್ಸೆಕ್ಯೂರಿಟಿ ಕೊಡೋದ ರಿಲೇಷನ್ಶಿಪ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಯಾಕೆಂದರೆ ನೀವೀಗ ಟಯರ್ಡ್ ಆಗಿದ್ದೀರಾ, ಸಾಕಾಗಿ ಹೋಗಿದೆ ನಿಮಗೆ. ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್, ಅದೇ ರೀತಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಹಾಟ್ ಆ್ಯಂಡ್ ಕೋಲ್ಡ್ ಬಿಹೇವಿಯರ್, ಇದೆಲ್ಲ ನಿಮ್ಮ ಮನಸ್ಸನ್ನು ತುಂಬ ಪೇಯ್ನ್ ಮಾಡಿಬಿಟ್ಟಿದೆ. ಈಗ ನಿಮ್ಮ ಹೃದಯ ಸಿಂಪಲ್ಲಾಗಿ ಒಂದೇ ಒಂದು ವಿಷಯ ಕೇಳ್ತಾ ಇದೆ, ನನಗೆ ಕಾಮ್ನೆಸ್ ಬೇಕು, ನನಗೆ ಸಮಾಧಾನ ಅನ್ನೋದು ಬೇಕು. ಅಂದರೆ ಯಾರನ್ನಾದರೂ ಪ್ರೀತಿಸುವಾಗ ಇವ್ರು ನಾಳೆ ಬರ್ತಾರಾ, ಮತ್ತೆ ದೂರ ಹೋಗ್ತಾರಾ, ನನ್ನ ಫೀಲಿಂಗ್ಸ್ ವ್ಯಾಲ್ಯೂ ಮಾಡ್ತಾರಾ ಅಂತ ಪ್ರತಿದಿನ ಒಂದು ಹೆದರಿಕೆಲೇ ಇರೋದು ತುಂಬ ಬೇಸರ ಆಗಿಬಿಡುತ್ತೆ. ಅವ್ರು ನಿಜವಾಗ್ಲೂ ಕೇರ್ ಮಾಡ್ತಾರಾ, ಅವರ ಪ್ರೀತಿ ನಿಜಾನ, ಈ ರೀತಿ ಡೌಟಲ್ಲೇ, ಕನ್ಫ್ಯೂಷನ್ನಲ್ಲೇ ಇರೋದು ತುಂಬಾ ಬೇಸರ ಆಗಿಬಿಡುತ್ತೆ. ಹಾಗಾಗಿ ನೀವು ಅಂದ್ಕೊಳ್ತಾ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಿಮಗೆ ಕಮಿಟ್ಮೆಂಟ್ ಬೇಕು ಅನ್ನೋದು ತಪ್ಪಲ್ಲ. ಅದೇ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಕನ್ಸಿಸ್ಟೆನ್ಸಿ ಬೇಕು ಅನ್ನೋದು ತಪ್ಪಲ್ಲ. ಲಾಯಲ್ಟಿ ಬೇಕು ಅನ್ನೋದು ಕೂಡ ತಪ್ಪಲ್ಲ. ಎಮೋಷ್ನಲಿ ಸೆಕ್ಯೂರ್ ರಿಲೇಷನ್ಶಿಪ್ ಬೇಕು ಅನ್ನೋದು ಕೂಡ ತಪ್ಪಲ್ಲ. ನೀವು ಸರಿಯಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಆದರೆ ಒಂದು ಸೈಡ್ನಲ್ಲಿ ನೀವು ಈ ವಿಚಾರ ಏನಿದೆ ನಿಮ್ಮ ಮನಸ್ಸಿನಲ್ಲಿ ತುಂಬ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದೀರಾ. ನೀವು ಈ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಬೇಕು, ಕನ್ಸಿಸ್ಟೆನ್ಸಿ ಬೇಕು, ಲಾಯಲ್ಟಿ ಬೇಕು, ಎಮೋಷ್ನಲಿ ಸೆಕ್ಯೂರ್ ರಿಲೇಷನ್ಶಿಪ್ ಬೇಕು ಅಂತ ಏನು ಅಂದ್ಕೊಳ್ತಾ ಇದ್ದೀರೋ ಅದರ ಬಗ್ಗೆ ಕೂಡ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಅಂದರೆ ಕೆಲವೊಂದು ಸಲ ನಿಮಗೆ ರಾತ್ರಿ ಮಲಗಿದ್ರೂ ಕೂಡ ಮೈಂಡ್ ಕಾಮ್ ಆಗ್ತಾ ಇಲ್ಲ.
ಒಂದು ಥಾಟ್ ಮುಗಿಯೋಷ್ಟರಲ್ಲಿ ಇನ್ನೊಂದು ಥಾಟ್ ಶುರು ಆಗ್ತಾ ಇದೆ. ಅವ್ರು ಮತ್ತೆ ಬರ್ತಾರಾ, ಬಂದರೆ ನಿಜವಾಗ್ಲೂ ಬದಲಾಗಿರ್ತಾರಾ, ನಾನು ಮತ್ತೆ ಟ್ರಸ್ಟ್ ಮಾಡ್ಬೋದಾ, ನನ್ನ ಫ್ಯೂಚರ್ ಹೇಗಿರುತ್ತೆ, ಈ ಕ್ವಶನ್ಸ್ ನಿಮ್ಮ ಮೈಂಡ್ನಲ್ಲಿ ನಾನ್ ಸ್ಟಾಪ್ ಓಡ್ತಾ ಇದೆ. ಕೆಲವೊಮ್ಮೆ ನೀವು ಹೊರಗಡೆ ನಾರ್ಮಲ್ ಆಗಿದ್ರೂ ಕೂಡ ಮನಸ್ಸಿನ ಒಳಗಡೆ ಮೆಂಟಲಿ ತುಂಬ ಟಯರ್ಡ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಓವರ್ ಥಿಂಕಿಂಗ್ ಈಗ ನಿಮ್ಮ ಪೀಸನ್ನು ಕಿತ್ಕೊಳ್ತಾ ಇದೆ. ನಿದ್ರೆ ಕಡಿಮೆ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಬರ್ತಾ ಇರ್ಬೋದು, ಯಾರ ಜೊತೆ ಮಾತಾಡೋ ಮನಸ್ಸೇ ಆಗದೆ ಇರಬಹುದು, ತುಂಬ ದಿನಗಳಾಗಿರ್ಬೋದು ಮನಸ್ಸು ಬಿಚ್ಚಿ ಮಾತಾಡಿ. ಹಾಗಾಗಿ ಒಂದು ಸ್ಮಾಲ್ ಅಡ್ವೈಸ್ ಏನು ಅಂದರೆ, ಕಾಮ್ ಆಗಿರಿ, ಸಮಾಧಾನವಾಗಿರಿ. ನೀವು ಬಯಸ್ತಾ ಇರುವಂತಹ ಲವ್ ನಿಮ್ಮ ಡೆಸ್ಟಿನಿಯಲ್ಲಿ ಇಲ್ಲ ಅಂತ ಅಲ್ಲ, ನಿಮ್ಮ ಹೃದಯ ಜೆನ್ಯೂನ್ ಆಗಿ ಬಯಸಿದ ರಿಲೇಷನ್ಶಿಪ್ ನಿಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಮೊದಲು ನಿಮ್ಮ ಮನಸ್ಸನ್ನು ನೀವು ಹೀಲ್ ಮಾಡ್ಕೋಬೇಕು. ಯಾಕೆಂದರೆ ಹರ್ಟ್ ಆದ ಹಾರ್ಟ್ ಯಾವಾಗಲೂ ಫಿಯರಿಂದ ರಿಯಾಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ. ಯಾವಾಗಲೂ ಭಯದಿಂದನೇ ಪ್ರೀತಿನ ನೋಡಬಾರ್ದು. ಆದರೆ ಹೀಲ್ ಆಗಿರುವ ಹಾರ್ಟ್ ಮಾತ್ರ ಪೀಸಿಂದ, ಖುಷಿಯಿಂದ ಲವ್ ಅಕ್ಸೆಪ್ಟ್ ಮಾಡುತ್ತೆ. ಸೊ ನಿಮ್ಮ ಮನಸ್ಸನ್ನು ಹೀಲ್ ಮಾಡಿಕೊಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಓವರ್ ಥಿಂಕಿಂಗನ್ನು ಬಿಡಿ. ಕರ್ಮ ಬ್ಯಾಲೆನ್ಸ್ ಎನರ್ಜಿ ಅಂದರೆ ನಿಮ್ಮ ಪಾರ್ಟ್ನರ್ ತುಂಬ ಹೆವಿ ಎನರ್ಜಿಯಲ್ಲಿದ್ದಾರೆ. ಹೊರಗಿನಿಂದ ಅವರು ಹ್ಯಾಪಿ ಇರುವ ರೀತಿ ಕಾಣ್ತಾ ಇರ್ಬೋದು, ಬ್ಯುಸಿ ಇರ್ಬೋದು, ನಾರ್ಮಲ್ ಲೈಫ್ ಕಂಟಿನ್ಯೂ ಮಾಡ್ತಾ ಇರುವಾಗೆ ನಿಮಗೆ ಕಾಣ್ತಾ ಇರ್ಬೋದು. ಆದರೆ ಎನರ್ಜಿಯ ಪ್ರಕಾರ ನಿಮಗೆ ನೋವು ಕೊಟ್ಟ ನಂತರ ಅವರು ಮನಸ್ಸಿನ ಒಳಗಡೆ ಸಂಪೂರ್ಣವಾಗಿ ಪೀಸ್ಫುಲ್ ಆಗಿಲ್ಲ. ಅವ್ರು ಮಾಡಿದ ತಪ್ಪಿನ ಪರಿಣಾಮ ಈಗ ನಿಧಾನವಾಗಿ ಅವರ ಲೈಫ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಇದೆ, ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದ್ದಾರೆ, ಕೆಲವೊಮ್ಮೆ ರೀಸನ್ ಇಲ್ಲದೆ ಹೆವಿ ಫೀಲ್ ಮಾಡ್ತಾ ಇದ್ದಾರೆ, ಮನಸ್ಸಿನ ಒಳಗಡೆ ಖಾಲಿತನ ಜಾಸ್ತಿ ಆಗಿದೆ. ಯಾಕೆಂದರೆ ಕೆಲವು ಜನ ನಮ್ಮ ಲೈಫ್ನಲ್ಲಿ ಇದ್ದಾಗ ಮಾತ್ರ ನಮ್ಮ ಪೀಸ್ ಕಂಪ್ಲೀಟ್ ಆಗಿರುತ್ತೆ. ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುವ ವ್ಯಕ್ತಿ ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅವರು ನಮ್ಮಿಂದ ದೂರ ಆದರೆ ನಮ್ಮ ಮನಸ್ಸಿಗೆ ಯಾವ ರೀತಿ ಇನ್ಕಂಪ್ಲೀಟ್ ಫೀಲ್ ಆಗುತ್ತೋ, ಪೀಸ್ ಇಲ್ಲದ ರೀತಿ ಆಗುತ್ತೋ ಆ ರೀತಿ ಇವರ ಮನಸ್ಸಿಗಾಗಿದೆ. ಅವರು ಈ ಹಿಂದೆ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಂಡಿರಲಿಲ್ಲ. ನೀವು ಆಲ್ವೇಸ್ ಅವೈಲಬಲ್ ಇರ್ತಾ ಇದ್ರಿ, ನೀವು ಕೇರ್ ಮಾಡ್ತಾ ಇದ್ದಿದ್ದು, ನೀವು ಜೆನ್ಯೂನ್ ಆಗಿ ಪ್ರೀತಿಸಿದ್ದು, ಇವೆಲ್ಲ ಅವರಿಗೆ ನಾರ್ಮಲ್, ಯಾವಾಗಲೂ ಸಿಗುತ್ತೆ ಅನ್ನೋ ರೀತಿ ಆಗಿತ್ತು. ಆದರೆ ನೀವು ದೂರ ಆದಮೇಲೆ ಅವರಿಗೆ ಒಂದು ದೊಡ್ಡ ಡಿಫ್ರೆನ್ಸ್ ಫೀಲ್ ಆಗ್ತಾ ಇದೆ. ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ, ಈ ವ್ಯಕ್ತಿ ನನ್ನ ಜೊತೆ ಇದ್ದಾಗ ನನ್ನ ಲೈಫ್ನಲ್ಲಿ ಒಂದು ಕಾಮ್ನೆಸ್ ಇತ್ತು, ಒಂದು ಪೀಸ್ ಇತ್ತು, ಹ್ಯಾಪಿನೆಸ್ ಇತ್ತು ಅನ್ನೋದು. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಎಮೋಷ್ನಲ್ ಸಪೋರ್ಟ್ ಆಗಿತ್ತು, ನಿಮ್ಮ ಮಾತು ಅವರಿಗೆ ತುಂಬ ಸಮಾಧಾನ ಕೊಡ್ತಾ ಇತ್ತು, ನಿಮ್ಮ ಲವ್ ಅವರಿಗೆ ಸೇಫ್ ಫೀಲಿಂಗ್ ಕೊಡ್ತಾ ಇತ್ತು. ಆದರೆ ಮೊದಲು ಅವರು ಅದನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ. ಈಗ ಲೋನ್ಲಿನೆಸ್ನಲ್ಲಿ, ಸ್ಟ್ರೆಸ್ನಲ್ಲಿ, ಕನ್ಫ್ಯೂಷನ್ನಲ್ಲಿ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಇನ್ನೂ ಜಾಸ್ತಿ ಅರ್ಥ ಆಗ್ತಾ ಇದೆ. ಸ್ಟ್ರಾಂಗ್ ಗಿಲ್ಟ್ ಎನರ್ಜಿ ಇದೆ. ನಾನು ಅವರನ್ನು ಹರ್ಟ್ ಮಾಡಬಾರ್ದಿತ್ತು, ಅವರು ಡಿಸರ್ವ್ ಮಾಡಿದ ಪ್ರೀತಿ ನಾನು ಕೊಡಲಿಲ್ಲ, ನಾನು ಲೇಟಾಗಿ ರಿಯಲೈಸ್ ಮಾಡ್ತಾ ಇದ್ದೀನಿ. ಅವರ ಮನಸ್ಸಿನ ಒಳಗಡೆ ಈ ಫೀಲ್ ಆಗ್ತಾ ಇದೆ. ಹಾಗಾಗಿ ಈಗ ಅವರ ಹಾರ್ಟ್ ಮತ್ತೆ ನಿಮ್ಮ ಕಡೆಗೆ ಎಳೀತಾ ಇದೆ, ಅಟ್ರಾಕ್ಷನ್ ಫೀಲ್ ಆಗ್ತಾ ಇದೆ. ಪೊಸೆಸಿವ್ನೆಸ್ ಎನರ್ಜಿ ತುಂಬ ಡೀಪ್ ಆಗಿರುವ ಎನರ್ಜಿ. ಯಾಕೆ ಅಂದರೆ ಸಿಂಪಲ್ ಜಲಸಿ ಅಲ್ಲ, ಲವ್ನೊಳಗಿರುವ ಫಿಯರ್ ಎನರ್ಜಿ. ಹಿಂದೆ ನೀವು ಕ್ವಶನ್ಸ್ ಮಾಡಿ ಕೇಳಿದಾಗ ಎಲ್ಲಿದ್ದೀರಾ, ಯಾಕೆ ಚೇಂಜ್ ಆಗ್ತಾ ಇದ್ದೀರಾ, ಮೊದಲಿನ ರೀತಿ ಯಾಕೆ ಮಾತಾಡ್ತಾ ಇಲ್ಲ, ಅಥವಾ ನಿಜವಾಗ್ಲೂ ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ನೀವು ತುಂಬ ಕ್ವಶನ್ ಕೇಳಿರ್ಬೋದು, ಕ್ಲಾರಿಟಿಯನ್ನು ಕೇಳಿರ್ಬೋದು. ಅವರು ಅದನ್ನು ಡೌಟ್ ಅಂತ ತಗೊಂಡಿರ್ಬೋದು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು. ಅಂದರೆ ಅವ್ರು ಅಂದ್ಕೊಂಡಿರ್ಬೋದು, ಇವ್ರು ನನ್ನ ಮೇಲೆ ಟ್ರಸ್ಟ್ ಮಾಡ್ತಾ ಇಲ್ಲ, ನನ್ನ ಫ್ರೀಡಮ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ತುಂಬ ಪೊಸೆಸಿವ್ ಆಗಿದ್ದಾರೆ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಅದರಿಂದ ಕೆಲವೊಮ್ಮೆ ಅವರು ಡಿಫೆನ್ಸಿವ್ ಆಗಿ ರಿಯಾಕ್ಟ್ ಮಾಡಿರ್ಬೋದು, ಕೋಪದಲ್ಲಿ ಮಾತಾಡಿರ್ಬೋದು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು, ಅಥವಾ ಎಮೋಷ್ನಲಿ ನಿಮ್ಮಿಂದ ದೂರ ಆಗಿರಬಹುದು, ಅಥವಾ ಸೈಲೆಂಟ್ ಆಗಿರಬಹುದು. ಆದರೆ ಈಗ ಎನರ್ಜಿ ಪೂರ್ಣವಾಗಿ ಚೇಂಜ್ ಆಗ್ತಾ ಇದೆ. ಸ್ಲೋಲಿ ಅವರಿಗೆ ಅರ್ಥ ಆಗ್ತಾ ಇದೆ, ಇವ್ರು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ದಾರೆ, ಹಾಗಾಗಿ ಆ ರೀತಿ ಫೀಲ್ ಮಾಡ್ತಾ ಇದ್ದರು. ನಿಮ್ಮ ಪೊಸೆಸಿವ್ನೆಸ್ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲ, ಕಳೆದುಕೊಳ್ಳುವ ಭಯದಿಂದ ಬಂದಿತ್ತು. ನಿಮ್ಮ ಕ್ವಶನ್ಸ್ ಫೈಟ್ಗಾಗಿ ಅಲ್ಲ, ರಿಲೇಷನ್ಶಿಪ್ ಸೇಫ್ ಇರಲಿ ಅನ್ನೋ ಮನಸ್ಸು ನಿಮಗೆ ಇತ್ತು. ಇದು ಅವರಿಗೀಗ ತುಂಬ ಕ್ಲಿಯರ್ ಆಗ್ತಾ ಇದೆ. ಈಗ ಅವರೇ ನಿಮ್ಮ ಬಗ್ಗೆ ಪೊಸೆಸಿವ್ ಆಗ್ತಾ ಇದ್ದಾರೆ. ಅಂದರೆ ಮೊದಲು ನೀವು ಯಾವ ರೀತಿ ಪೊಸೆಸಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೋ, ಈ ವ್ಯಕ್ತಿ ನಿಮ್ಮ ಬಗ್ಗೆ ಈಗ ಪೊಸೆಸಿವ್ ಆಗ್ತಾ ಇದ್ದಾರೆ. ನೀವು ಯಾರ ಜೊತೆ ಮಾತಾಡ್ತೀರಾ, ನಿಮ್ಮ ಅಟೆನ್ಷನ್ ಬೇರೆ ಕಡೆ ಹೋಗ್ತಾ ಇದೆಯಾ, ನೀವು ಸ್ಲೋಲಿ ಮೂವ್ ಆನ್ ಆಗ್ತಾ ಇದ್ದೀರಾ, ಅಥವಾ ನೀವು ಅವರಿಲ್ಲದೆ ಹ್ಯಾಪಿ ಆಗ್ತಿದ್ದೀರಾ. ಈಗ ಇದೆಲ್ಲವೂ ಅವರಿಗೆ ಟ್ರಿಗರ್ ಆಗ್ತಾ ಇದೆ. ಹಿಂದೆ ನೀವು ಫೀಲ್ ಮಾಡಿದ ಜಲಸಿ, ಇನ್ಸೆಕ್ಯೂರಿಟಿ, ಈಗ ಅದನ್ನು ಅವರೇ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯಾರಾದರೂ ಮೆನ್ಷನ್ ಮಾಡಿದ್ರು ಮೈಂಡ್ ಡಿಸ್ಟರ್ಬ್ ಆಗಬಹುದು. ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ಬೋದು, ನಿಮ್ಮ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟಿ ಕೂಡ ಸೀಕ್ರೆಟ್ಲಿ ಚೆಕ್ ಮಾಡ್ತಾ ಇರ್ಬೋದು, ರಿಪ್ಲೈ ಲೇಟ್ ಆದರೂ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು. ಯಾಕೆಂದರೆ ಈಗ ಅವರಿಗೆ ಫಿಯರ್ ಬಂದಿದೆ. ಅಂದರೆ ನಿಮ್ಮನ್ನು
ಈ ವ್ಯಕ್ತಿ ಕಳೆದುಕೊಳ್ತಾರೋ ಅನ್ನೋ ಫೀಲ್ ಬರ್ತಾ ಇದೆ. ಮತ್ತು ಈ ಸ್ಟೇಜ್ನಲ್ಲಿ ಅವರಿಗೆ ನಿಮ್ಮ ಫೀಲಿಂಗ್ಸನ್ನು ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಹಿಂದೆ ನೀವು ಎಫರ್ಟ್ ಹಾಕ್ತಾ ಇದ್ದಾಗ ಅದು ನಾರ್ಮಲ್ ಅಂತ ಕಾಣಿಸ್ತಾ ಇತ್ತು. ಆದರೆ ಈಗ ಅದೇ ಕೇರ್, ಅದೇ ಲವ್, ಅದೇ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅವರ ಲೈಫ್ನಲ್ಲಿ ಮಿಸ್ಸಿಂಗ್ ಆಗ್ತಾ ಇದೆ. ಅದಕ್ಕೆ ಈಗ ಅವರು ಎಮೋಷ್ನಲಿ ಸಾಫ್ಟ್ ಆಗ್ತಾ ಇದ್ದಾರೆ. ಈಗೋ ಎನರ್ಜಿ ಇದೆ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಲವ್ ಇದ್ದರೂ ಕೂಡ ಈಗೋ ಕೂಡ ಈಕ್ವಲಿ ಸ್ಟ್ರಾಂಗ್ ಆಗಿತ್ತು. ನೀವಿಬ್ಬರು ಹರ್ಟ್ ಆಗಿದ್ದೀರ, ಆದರೆ ಇಬ್ಬರೂ ಕೂಡ ಅದನ್ನು ಓಪನ್ ಆಗಿ ಹೇಳ್ಕೊಳ್ಳಿಲ್ಲ. ಇಬ್ಬರು ಅದನ್ನು ಶೇರ್ ಮಾಡ್ಕೊಳ್ಳಿಲ್ಲ. ಒಬ್ಬರು ಮಾತ್ರ ಯಾವಾಗಲೂ ಎಫರ್ಟ್ ಹಾಕ್ತಾಯಿದ್ರಿ ಅನ್ನೋ ಇಂಬ್ಯಾಲೆನ್ಸ್ ಇಲ್ಲಿ ಕ್ಲಿಯರ್ ಆಗಿತ್ತು. ಒಬ್ಬರೇ ಮೆಸೇಜ್ ಮಾಡ್ತಾಯಿದ್ರಿ, ಒಬ್ಬರೇ ರಿಲೇಷನ್ಶಿಪ್ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರಿ, ಒಬ್ಬರೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರಿ, ಒಬ್ಬರೇ ರಿಲೇಷನ್ಶಿಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರಿ. ಆದರೆ ಇನ್ನೊಬ್ಬರು ಎಮೋಷ್ನಲಿ ಡಿಸ್ಟೆಂಟ್ ಆಗ್ತಾ ಹೋಗ್ತಾಯಿದ್ರು, ಸಪ್ರೇಷನ್ಗೆ ಹೋಗ್ತಾಯಿದ್ರು, ದೂರ ಆಗ್ತಾಯಿದ್ರು. ಇದರಿಂದ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಕಳೆದು ಹೋಯಿತು. ಯಾಕೆಂದರೆ ರಿಲೇಷನ್ಶಿಪ್ ಒಬ್ಬರ ಎಫರ್ಟಿಂದ ಮಾತ್ರ ಸರ್ವೈವ್ ಆಗೋದಿಲ್ಲ ಅಲ್ವಾ. ಎರಡೂ ಜನ ಎಮೋಷ್ನಲಿ ಪ್ರೆಸೆಂಟ್ ಇರಬೇಕು. ಮತ್ತು ಈಗ ನಿಮ್ಮ ಪಾರ್ಟ್ನರ್ ಒಂದು ದೊಡ್ಡ ರಿಯಲೈಸೇಷನ್ ಬರ್ತಾ ಇದೆ. ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇದ್ದಂತೆ ಅವರಿಗೂ ಕೂಡ ಇದೆ, ನನಗೆ ಯಾವ ರೀತಿ ವ್ಯಾಲ್ಯೂ ಇದೆಯೋ ಅವರಿಗೂ ಕೂಡ ಇದೆ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಹಿಂದೆ ಅಥವಾ ಪಾಸ್ಟ್ನಲ್ಲಿ ಅವರು ಈಗೋ, ತಮ್ಮ ಫೀಲಿಂಗ್ಸ್, ಅವರ ಸ್ಪೇಸ್ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟಿರ್ಬೋದು. ಆದರೆ ನಿಮ್ಮ ಹರ್ಟನ್ನು ಅಷ್ಟು ಡೀಪ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿರಲಿಲ್ಲ ಅವರು. ಆಗ ನೀವು ಯಾಕೆ ಸೈಲೆಂಟ್ ಆಗ್ತಾಯಿದ್ರಿ, ಯಾಕೆ ಸಡನ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಯಾಕೆ ಕೋಲ್ಡ್ ಆಗಿದ್ದೀರಾ, ಅದರ ಹಿಂದೆ ಇರುವ ಎಮೋಷ್ನಲ್ ಪೇಯ್ನ್ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಈಗ ಅವರು ಅದರ ಅರ್ಥವನ್ನು ತುಂಬ ಚೆನ್ನಾಗಿ ಮನಸ್ಸಿನಲ್ಲಿ ತಗೊಳ್ತಾ ಇದ್ದಾರೆ. ಪ್ರಾಬ್ಲಮ್ ಕೇವಲ ಫೈಟಲ್ಲಿ ಮಾತ್ರ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ರಿಯಲ್ ಇಶ್ಯೂ ಏನು ಅಂದರೆ ಕಮ್ಯುನಿಕೇಷನ್ ಗ್ಯಾಪ್. ಅದೇ ರೀತಿ ನೀವು ಹೇಳಿದ ಮಾತಾಗಿರ್ಬೋದು, ಅವರು ಹೇಳಿದ ಮಾತಾಗಿರ್ಬೋದು, ಈಗೋ ಕ್ಲಾಶಸ್, ಇದೆಲ್ಲದರಿಂದ ಈ ರೀತಿ ಆಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಈ ರಿಯಲೈಸೇಷನ್ ರಿಲೇಷನ್ಶಿಪ್ಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಒಬ್ಬ ಪರ್ಸನ್ ಅವರ ತಪ್ಪನ್ನು ಜೆನ್ಯೂನ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿದಾಗ ಮಾತ್ರ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಪಾಸ್ಟಲ್ಲಿ ನಾನು ಯಾಕೆ ಬಾಗಬೇಕು ಅನ್ನೋ ಎನರ್ಜಿಯಲ್ಲಿ ಈ ವ್ಯಕ್ತಿ ಇದ್ದರು, ಈಗೋ ಅಲ್ಲಿ ಈ ವ್ಯಕ್ತಿ ಇದ್ದರು. ಈಗ ರಿಲೇಷನ್ಶಿಪ್ ಉಳಿಸೋದಕ್ಕೆ ನಾನು ಏನು ಮಾಡಬಹುದು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಅದೇ ಕಾರಣಕ್ಕೆ ಈಗ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇಬ್ಬರು ಸ್ಲೋಲಿ ಒಬ್ಬರ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳುವ ಸ್ಟೇಜ್ಗೆ ಬರ್ತಾ ಇದ್ದೀರಾ. ಅಂದರೆ ಲವ್ ಮೊದಲಿಂದಲೂ ಇದೆ, ಆದರೆ ಅಂಡರ್ಸ್ಟ್ಯಾಂಡಿಂಗ್ ಲೇಟ್ ಆಗಿ ಬಂದಿದೆ. ಸಪ್ರೇಷನ್ ಎನರ್ಜಿ, ಡಿಸ್ಟೆನ್ಸ್ ಎನರ್ಜಿ ಅಂದರೆ ತುಂಬ ಡೀಪ್ ಆಗಿರುವ ಎನರ್ಜಿ. ಹೊರಗಡೆ ವ್ಯಕ್ತಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇರ್ಬೋದು, ಬ್ಯುಸಿ ಇರುವ ಹಾಗೆ ಆ್ಯಕ್ಟ್ ಮಾಡ್ತಾ ಇರ್ಬೋದು, ಲೈಫ್ ನಾರ್ಮಲ್ ಆಗಿದೆ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರ್ಬೋದು. ಆದರೆ ಅವರ ಮನಸ್ಸು ಸಂಪೂರ್ಣವಾಗಿ ನಿಮ್ಮಲ್ಲೇ ಉಳ್ಕೊಂಡಿದೆ. ಅವ್ರು ಎಷ್ಟೇ ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರು ಕೂಡ ನಿಮ್ಮ ನೆನಪುಗಳು ಅವರನ್ನು ಬಿಡ್ತಾ ಇಲ್ಲ. ಕೆಲವೊಮ್ಮೆ ಸಡನ್ನಾಗಿ ನಿಮ್ಮ ಓಲ್ಡ್ ಚಾರ್ಟ್ಸ್ ನೆನಪಾಗ್ಬೋದು, ನೀವು ಹೇಳಿದ ಸಣ್ಣ ಸಣ್ಣ ಮಾತುಗಳು ಮೈಂಡ್ನಲ್ಲಿ ರಿಪೀಟ್ ಆಗ್ಬೋದು, ನಿಮ್ಮ ಜೊತೆ ಕಾಲಲ್ಲಿ ಮಾತಾಡಿದ್ದು ಅದೆಲ್ಲ ಕಾನ್ವರ್ಜೇಷನ್ಸ್ ಅವರಿಗೆ ನೆನಪಾಗ್ಬೋದು. ಅವರು ಅಪ್ಸೆಟ್ ಆಗಿದ್ದಾಗ ನೀವು ಸಮಾಧಾನ ಮಾಡಿದ್ದು ಇದೆಲ್ಲ ನೆನಪಾಗ್ಬೋದು. ಇವೆಲ್ಲ ಈಗ ಅವರನ್ನು ಮನಸ್ಸಿನ ಒಳಗಡೆ ತುಂಬ ಎಮೋಷ್ನಲ್ ಆಗಿ ಡೌನ್ ಮಾಡ್ತಾ ಇದೆ. ಫ್ಯೂಚರ್ ಪ್ಲ್ಯಾನ್ಸ್, ಮೆಮೊರೀಸ್ ಅಂದರೆ ನಾವು ಫ್ಯೂಚರ್ನಲ್ಲಿ ಈ ರೀತಿ ಇರಬೇಕು, ಆ ರೀತಿ ಇರಬೇಕು, ನಾವು ಟ್ರಾವೆಲ್ ಮಾಡಬೇಕು, ಹೊರಗಡೆ ಸುತ್ತಾಡಬೇಕು, ಈ ರೀತಿಯೆಲ್ಲ ಇಬ್ಬರು ಸೇರಿ ಕಟ್ಕೊಂಡಿದ್ದ ಕನಸುಗಳು ಈಗ ಅವರನ್ನು ಕಾಡ್ತಾ ಇದೆ. ಆ ಸಮಯದಲ್ಲಿ ಕ್ಯಾಶುವಲ್ ಆಗಿ ಹೇಳಿದ ಮಾತುಗಳು ಈಗ ಅವರಿಗೆ ಅವರ ಹಾರ್ಟ್ಗೆ ಹೆವಿಯಾಗಿ ತಟ್ತಾ ಇದೆ. ಯಾಕೆಂದರೆ ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಸೊ ಅವರು ಮೆಂಟಲಿ ಟಯರ್ಡ್ ಆಗಿದ್ದಾರೆ. ಮೊದಲು ಮೇ ಬಿ ಅವಾಯ್ಡ್ ಮಾಡೋದು ಈಸಿ ಅಂತ ಅನಿಸಿರ್ಬೋದು, ಅವ್ರಿಗೆ ರಿಪ್ಲೈ ಕೊಡದೇ ಇರೋದು ಈಸಿ ಅಂತ ಅನಿಸಿರ್ಬೋದು, ಬ್ಯುಸಿ ಆ್ಯಕ್ಟಿಂಗ್ ಮಾಡಿ ಎಮೋಷನ್ಸ್ ಹೈಡ್ ಮಾಡೋದು ಕೂಡ ಈಸಿ ಅಂತ ಅನಿಸಿರ್ಬೋದು. ಆದರೆ ಈಗ ಆ ಹೈಡಿಂಗ್ ಎನರ್ಜಿ ಅವರನ್ನು ಡ್ರೈನ್ ಮಾಡ್ತಾ ಇದೆ. ಈಗ ಅವರು ಸಾಕಾಗಿ ಹೋಗಿದೆ ಅನ್ನೋ ರೀತಿ ಆಗಿದೆ. ಅಂದರೆ ನೀವು ಮೆಸೇಜ್ ಮಾಡದೇ ಇರ್ಬೋದು, ಕಾಲ್ ಮಾಡದೇ ಇರ್ಬೋದು, ಸೈಲೆಂಟಲ್ಲಿರ್ಬೋದು, ಅದೆಲ್ಲ ಅವ್ರಿಗೆ ತುಂಬ ಪೇಯ್ನ್ ಕೊಡ್ತಾ ಇದೆ. ಕಮ್ಯುನಿಕೇಷನ್ ಅವಾಯ್ಡ್ ಮಾಡೋದು ಬೇಡ, ಫೇಕ್ ಬ್ಯುಸಿ ಬಿಹೇವಿಯರ್ ಬೇಡ, ಅಥವಾ ಆ್ಯಕ್ಟಿಂಗ್ ಮಾಡೋದು ಬೇಡ, ನಾನು ಬ್ಯುಸಿಯಾಗಿದ್ದೀನಿ, ನನಗೆ ಟೈಮ್ ಇಲ್ಲ ಅನ್ನೋದು ಬೇಡ, ಫೀಲಿಂಗ್ಸ್ ಹೈಡ್ ಮಾಡೋದು ಬೇಡ. ಈ ರೀತಿ ಅವರ ಮನಸ್ಸು ಥಿಂಕ್ ಮಾಡ್ತಾ ಇದೆ. ಮನಸ್ಸಿನಲ್ಲಿ ಇಷ್ಟು ದಿನ ಇಟ್ಕೊಂಡಿದ್ದ ಫೀಲಿಂಗ್ಸ್ ಹೇಳ್ಕೊಳ್ಬೇಕು, ಕ್ಲಾರಿಟಿ ಕೊಡಬೇಕು, ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಅದಕ್ಕೆ ಸಮಾಧಾನ ಹೇಳಬೇಕು ಅನ್ನೋ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಮತ್ತು ಈ ರಿಲೇಷನ್ಶಿಪ್ ಕನೆಕ್ಷನ್ ಬಿಲ್ಡ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಕನೆಕ್ಷನ್ ಕಂಪ್ಲೀಟಾಗಿ ಎಂಡ್ ಆಗಿದೆ ಅನ್ನೋ ಎನರ್ಜಿ ಇಲ್ಲ. ಡಿಸ್ಟೆನ್ಸ್ ಇರ್ಬೋದು, ಸೈಲೆನ್ಸ್ ಇದೆ, ಹರ್ಟ್ ಇದೆ, ಆದರೆ ಲವ್ ಕಂಪ್ಲೀಟ್ಲಿ ಡಿಸಪಿಯರ್ ಆಗಿಲ್ಲ. ಅವರು ಮತ್ತೆ ಮೂಮೆಂಟ್ ಮಾಡ್ಬೋದು ಅನ್ನೋ ಎನರ್ಜಿ ಇದೆ.
ಆದರೆ ತಕ್ಷಣ ಅಂತ ಮಿರಾಕಲ್ ಅನ್ನೋ ರೀತಿ ಅಂದ್ಕೊಳ್ಬೇಡಿ. ಈ ವ್ಯಕ್ತಿ ಈಗ ಎಮೋಷ್ನಲಿ ಡೌನ್ ಆಗಿದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ, ಈಗೋ ಸೈಡ್ಗೆ ಇಡೋದಕ್ಕೆ, ನಿಮ್ಮ ಫೀಲಿಂಗ್ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಮತ್ತು ಅಪ್ರೋಚ್ ಮಾಡುವ ಕರೇಜ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೂಡ ತಗೊಳ್ಬಹುದು. ಅಂದರೆ ಈ ವ್ಯಕ್ತಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ಬೋದು, ಸಡನ್ ಮೆಸೇಜ್ ಮಾಡ್ಬೋದು, ಇಂಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಸ್ಟೇಟಸ್ ಸ್ಟೋರಿ ರಿಯಾಕ್ಟ್ ಮಾಡ್ಬೋದು. ಇದಕ್ಕೆ ಮ್ಯೂಚುವಲ್ ಫ್ರೆಂಡ್ಸ್ಗಳ ಮೂಲಕ ಮಾತನ್ನು ಆಡಿಸ್ಬೋದು ಅಥವಾ ನೇರವಾಗಿ ಕ್ಲಾರಿಟಿ ಕೊಡೋದಕ್ಕೆ ಕೂಡ ಬರ್ಬೋದು. ಆದರೆ ಎನರ್ಜಿಯ ಪ್ರಕಾರ ಈ ಸಲ ಅವರು ಮಾತುಗಳಿಗಿಂತ ಜಾಸ್ತಿ ಆ್ಯಕ್ಷನನ್ನು ನೋಡಿ ನೀವು. ಯಾಕೆಂದರೆ ಹರ್ಟ್ ಆದ ಹಾರ್ಟ್ಗೆ ವರ್ಡ್ಸ್ ಸಾಕಾಗೋದಿಲ್ಲ ಅಲ್ವಾ. ಅವ್ರು ಯಾವುದೇ ವರ್ಡ್ಸ್ ಹೇಳ್ಬೋದು, ಬಟ್ ನಿಮಗೆ ಅವರ ಆ್ಯಕ್ಷನ್ ಮುಖ್ಯ ಆಗಿರುತ್ತೆ ಅಲ್ವಾ. ಕನ್ಸಿಸ್ಟೆನ್ಸಿ ಬೇಕು, ಎಫರ್ಟ್ ಬೇಕು. ಅವ್ರು ನಿಜವಾಗ್ಲೂ ಚೇಂಜ್ ಆಗಿದ್ದಾರಾ, ನಿಮ್ಮ ಫೀಲಿಂಗ್ಸ್ ವ್ಯಾಲ್ಯೂ ಮಾಡ್ತಾರಾ, ಕಮ್ಯುನಿಕೇಷನ್ ಮೇಂಟೈನ್ ಮಾಡ್ತಾರಾ, ನಿಮ್ಮ ಟ್ರಸ್ಟ್ ಅರ್ನ್ ಮಾಡೋದಕ್ಕೆ ಎಫರ್ಟ್ ಹಾಕ್ತಾರಾ, ಇದೆಲ್ಲವನ್ನು ನೀವು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ತಕ್ಷಣ ಮತ್ತು ಫುಲ್ ಟ್ರಸ್ಟ್ ಮಾಡಬೇಡಿ. ಸ್ಲೋಲಿ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ವಿಷಯಗಳಿದ್ದರೂ ಕೂಡ, ರಿಲೇಷನ್ಶಿಪ್ ಬಗ್ಗೆ ಕನ್ಫ್ಯೂಷನ್ ಇದ್ದರೂ ಕೂಡ ಓಪನ್ ಅಪ್ ಆಗಿ ಅವರಿಗೆ ಪ್ರೂವ್ ಮಾಡೋ ಅವಕಾಶ ಕೊಡಿ. ಯಾಕೆಂದರೆ ಜೆನ್ಯೂನ್ ರೀಕನ್ಸಿಲೇಷನ್ ಅಂದರೆ ಕೇವಲ ಸಾರಿ ಅನ್ನೋದು ಮಾತ್ರ ಅಲ್ಲ, ಅವರ ಬಿಹೇವಿಯರ್ ಕೂಡ ಚೇಂಜ್ ಆಗಿರಬೇಕು. ಯಾಕೆ ಅಂದರೆ ಪಾಸ್ಟಲ್ಲಿ ಆಗಿರ್ಬೋದು, ರೀಸೆಂಟ್ ಪಾಸ್ಟಲ್ಲಿ ಆಗಿರ್ಬೋದು, ನೀವು ತುಂಬ ಹರ್ಟ್ ಆಗಿದ್ದೀರಾ. ನಿಮ್ಮ ಹಾರ್ಟ್ ಎಷ್ಟು ಹರ್ಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ನೀವು ಹೊರಗಡೆ ಎಷ್ಟೇ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ಒಂಟಿತನ ಫೀಲ್ ಮಾಡಿದ್ದೀರಾ. ಕೆಲವು ರಾತ್ರಿ ತುಂಬ ಕಣ್ಣೀರು ಹಾಕಿರ್ಬೋದು, ಯಾರಿಗೆ ಹೇಳ್ಕೊಳ್ಳೋದಕ್ಕೆ ಆಗದೆ ನಿಮ್ಮ ನೋವನ್ನು ನೀವೇ ಕ್ಯಾರಿ ಮಾಡಿದ್ದೀರಾ. ಕೆಲವೊಮ್ಮೆ ನಿಮಗೆ ಅನಿಸಿರ್ಬೋದು, ನನ್ನನ್ನು ನಿಜವಾಗ್ಲೂ ಪ್ರೀತಿಸಿದರೆ ಈ ರೀತಿ ಮಾಡ್ತಾ ಇರಲಿಲ್ಲ ಈ ವ್ಯಕ್ತಿ, ನನ್ನ ಫೀಲಿಂಗ್ಸ್ ಅವ್ರಿಗೆ ವ್ಯಾಲ್ಯೂ ಇದೆಯಾ, ನಾನು ಮಾತ್ರ ಎಷ್ಟು ಡೀಪ್ಲಿ ಲವ್ ಮಾಡಿದ್ದೀನಿ, ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ನಿಮಗೂ ಕೂಡ ಅನಿಸಿರ್ಬೋದು. ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ನೀವು ಕ್ಲೋಸ್ ಮಾಡ್ಕೋಬೇಡಿ. ಹೌದು, ನೀವು ಹರ್ಟ್ ಆಗಿದ್ದೀರಾ, ಟ್ರಸ್ಟ್ ಬ್ರೇಕ್ ಆಗಿದೆ, ಈ ರಿಲೇಷನ್ಶಿಪ್ ನಿಮಗೆ ಮೆಂಟಲಿ ತುಂಬ ಪೇಯ್ನ್ ಕೊಟ್ಟಿರ್ಬೋದು. ಆದರೆ ಎಲ್ಲವೂ ಪರ್ಮನೆಂಟ್ ಎಂಡಿಂಗ್ ಆಗಿದೆ ಅನ್ನೋದು ಎನರ್ಜಿಯಲ್ಲಿ ಇಲ್ಲ. ಯಾಕೆಂದರೆ ಈ ವ್ಯಕ್ತಿ ಈಗ ಸ್ಲೋಲಿ ಚೇಂಜ್ ಆಗ್ತಾ ಇದ್ದಾರೆ. ಹಿಂದೆ ನಿಮ್ಮ ಕಣ್ಣೀರಿಗೆ ಅವ್ರಿಗೆ ಅಷ್ಟು ಅರ್ಥ ಆಗಿರಲಿಲ್ಲ. ನಿಮ್ಮ ಸೈಲೆನ್ಸಲ್ಲಿ ಎಷ್ಟು ಪೇಯ್ನ್ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಈಗ ಅವರು ಅದನ್ನು ಫೀಲ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ನಿಮ್ಮ ನೋವಿನ ವ್ಯಾಲ್ಯೂ ಏನು ಅಂತ ಅರ್ಥ ಆಗ್ತಾ ಇದೆ. ನೀವು ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಿ, ಯಾಕೆ ಸಡನ್ಲಿ ಕೋಲ್ಡ್ ಆದ್ರಿ, ಯಾಕೆ ಮತ್ತೆ ಟ್ರಸ್ಟ್ ಮಾಡೋದಕ್ಕೆ ಹಿಂಜರಿತಾ ಇದ್ರಿ, ಇದೆಲ್ಲ ಗೊತ್ತಾಗ್ತಾ ಇದೆ. ಇದೆಲ್ಲದಕ್ಕೂ ಅವರಿಗೆ ಈಗ ಆನ್ಸರ್ ಸಿಗ್ತಾ ಇದೆ. ಅಂದರೆ ಒಂದು ಥಿಂಗಿಲ್ಲಿ ಕ್ಲಿಯರ್ ಆಗಿದೆ, ಈ ವ್ಯಕ್ತಿಗೆ ಈಗ ನಿಮ್ಮನ್ನು ಕಳ್ಕೊಳ್ಳುವ ಭಯ ಶುರುವಾಗಿದೆ. ಮೊದಲು ಮೇ ಬಿ ಅವರು ನೀವೆಲ್ಲೂ ಹೋಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರ್ಬೋದು. ಆದರೆ ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಈಗ ಅವರಿಗೆ ಫೀಲ್ ಆಗ್ತಾ ಇದೆ, ನಾನು ಲೇಟ್ ಆಗಿಬಿಟ್ಟೆ, ಇವ್ರು ನನ್ನಿಂದ ಮೂವ್ ಆನ್ ಆಗಿಬಿಟ್ರಾ, ಮತ್ತು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ಈ ಫಿಯರ್ ಕೂಡ ಇದೆ. ಯಾಕೆಂದರೆ ಈಗ ಅವರಿಗೆ ಫೈನಲಿ ಕ್ಲಾರಿಟಿ ಬಂದಿದೆ. ನನಗೆ ಬೇಕಿರುವುದು ಇದೇ ವ್ಯಕ್ತಿ, ಟೆಂಪ್ರವರಿ ಅಟ್ರ್ಯಾಕ್ಷನ್ ಅಲ್ಲ, ಹ್ಯಾಬಿಟ್ ಅಲ್ಲ, ಲೋನ್ಲಿನೆಸ್ ಅಲ್ಲ. ಅವರ ಹಾರ್ಟ್ ಜೆನ್ಯೂನ್ಲಿ ಮತ್ತೆ ನಿಮ್ಮ ಕಡೆಗೆ ಪುಲ್ ಆಗ್ತಾ ಇದೆ. ಸೊ ರಿಲೇಷನ್ಶಿಪ್ಪಲ್ಲಿ ಲವ್ ಅನ್ನೋದು ಮೊದಲಿಂದನೂ ಇದೆ, ಫೀಲಿಂಗ್ಸ್ ಇದೆ, ಅರ್ಥ ಮಾಡ್ಕೊಳ್ಳೋದು ಮಾತ್ರ ಲೇಟ್ ಆಗಿದೆ. ನೀವು ಕೂಡ ಸ್ವಲ್ಪ ಈಗೋ ತೋರಿಸಿರ್ಬೋದು, ಅವರು ಈಗೋ ತೋರಿಸಿದ್ದಾರೆ. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇತ್ತು. ಬಟ್ ಈಗ ಆ ವ್ಯಕ್ತಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅವರ ಈಗೋವನ್ನು ಸೈಡ್ಗಿಟ್ಟು ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಯಾರ ಪ್ರೀತಿಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದು ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮೆಲ್ಲರ ಪಾಸಿಟಿವ್ ಆಗಿರುವ ವಿಷಸ್, ನಿಮ್ಮ ಹೋಪ್ಸ್, ನಿಮ್ಮ ಕನಸುಗಳು ಎಲ್ಲವೂ ಕೂಡ ಒಂದೊಂದಾಗಿ ನಿಮ್ಮ ರಿಯಾಲಿಟಿಗೆ ಬರಲಿ. ನಿಮ್ಮ ಲೈಫ್ನಲ್ಲಿ ಪೀಸ್ ಮತ್ತು ಜೆನ್ಯೂನ್ ಲವ್ ಅನ್ನೋದು ನಿಮಗೆ ಸಿಗಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಈ ಪ್ರೀತಿ ಸಪೋರ್ಟ್ ಸದಾ ಹೀಗೆ ಇರಲಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.